ಇವತ್ತು ನಾನು ಮೊಟ್ಟೆ ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ. ಇದು ತೀರಾ ಸಿಂಪಲ್ ಆಗಿ ಮಾಡ್ಕೋಬಹುದು. ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ, ಮನೆಯವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಮೊಟ್ಟೆ ದೋಸೆ. ಇದಕ್ಕೆ ಚಟ್ನಿ ಸಾಂಬಾರ್ ಯಾವುದು ಬೇಕಾಗಿಲ್ಲ, ಹಾಗೆ ಕೂಡ ತಿನ್ಬಹುದು. ಇಲ್ಲಾಂದರೆ ನಾವು ಚಟ್ನಿ ಸ್ವಲ್ಪ ಬೇಕು ಅನ್ಸಿದ್ರೆ ಸ್ವಲ್ಪ ಚಟ್ನಿ ಮಾಡಿಕೊಂಡ್ರೂ ಸಾಕಾಗುತ್ತೆ. ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ಈ ಥರ ಈ ಮೊಟ್ಟೆ ದೋಸೆಯಲ್ಲಿ ನಾವು ಯಾವುದು ನಮ್ಗೆ ಇಷ್ಟ ಆಗುತ್ತೋ ಆ ತರಕಾರಿನ ಹಾಕ್ಬಿಟ್ಟು ಮಾಡ್ಬೋದು. ತುಂಬಾ ಚೆನ್ನಾಗಾಗತ್ತೆ. ಇವತ್ತಿನ ಟಿಪ್ಸಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ವಾಷಿಂಗ್ ಮೆಷಿನಲ್ಲಿ ಬಟ್ಟೆ ಒಗೆದಿದ್ದಾಗಿದ ತಕ್ಷಣ ನಾವು ಬಟ್ಟೆ ಆಚೆ ತೆಗೆದು ಆ ಬಾಗಿಲನ್ನ ಮುಚ್ಚಿಬಿಡಬಾರ್ದು. ವಾಷಿಂಗ್ ಮಿಷಿನ್ ಬಾಗಿಲನ್ನ ಮುಚ್ಚಿಬಿಡಬಾರ್ದು. ಯಾಕಂದರೆ ಅದು ಬಿಸಿಗೆ ಒಳಗಡೆ ಸ್ಮೆಲ್ ಬರುತ್ತೆ. ನಾವು ಒಂದು 40ರಿಂದ 45 ನಿಮಿಷನಾದರೂ ವಾಷಿಂಗ್ ಮೆಷಿನ್ ಬಾಗಿಲನ್ನ ನಾವು ಓಪನೇ ಇಟ್ಟಿರಬೇಕು. ಮತ್ತು ಸುತ್ತೆಲ್ಲ ಒಂದು ರಬ್ಬರ್ ಬರುತ್ತೆ. ಆ ರಬ್ಬರ್ನ ನಾವು ಬಟ್ಟೆ ತೆಗೆದಿದ ತಕ್ಷಣ ನಾವು ಒಂದು ಒಣಗ ಬಟ್ಟೆಯಿಂದ ಒರೆಸ್ಕೊಂಡು ಕ್ಲೀನಾಗಿ ಇಟ್ಕೊಂಡ್ರೆ ವಾಷಿಂಗ್ ಮಿಷಿನ್ ಒಳಗಡೆ ಸ್ಮೆಲ್ ಬರಲ್ಲ. ಮತ್ತು ಇನ್ನೊಂದೇನು ಅಂದರೆ, ನಾವು 3 ತಿಂಗಳಿಗೆ ಒಂದ್ಸಲನಾದರೂ ನಾವು ವಾಷಿಂಗ್ ಮಿಷಿನ್ ಟಬ್ನ ನಾವು ಕ್ಲೀನ್ ಮಾಡ್ತಾ ಇರಬೇಕು. ಟಬ್ ಕ್ಲೀನಿಂಗ್ ಅಂತ ಈ ಥರ ಒಂದು ಸಾಚೆಟ್ ಸಿಗುತ್ತೆ. ಈ ಥರ ಒಂದು ಫುಲ್ ಪಾಕೆಟ್ ಸಿಗುತ್ತೆ. ಇದರಲ್ಲಿ ಈ ಥರ ಸಾಚೆಟ್ ಬರುತ್ತೆ. ಇದು ನಾವು ಒಂದು ಪೂರ್ತಿಯಾಗಿ ಯೂಸ್ ಮಾಡ್ಕೋಬೇಕು. ಒಂದು ಸತಿ ನಾವು ಟಬ್ ಕ್ಲೀನ್ ಮಾಡಿದಾಗ ಮಿನಿಮಮ್ 3ರಿಂದ 4 ತಿಂಗಳಿಗೆ ಒಂದ್ಸಲ ಮಾಡಿದ್ರು ವಾಷಿಂಗ್ ಮಿಷಿನ್ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇವತ್ತಿನ ಟಿಪ್ಸ್ ಇದು. ಬನ್ನಿ ನಾವು ಮೊಟ್ಟೆ ದೋಸೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ, ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳೋಣ. ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊಟ್ಟೆ ಹಾಕಿ ದೋಸೆ ಮಾಡೋದಕ್ಕೆ ದೋಸೆ ಹಿಟ್ಟು ತೊಗೊಂಡಿದ್ದೀನಿ. ಮೊಟ್ಟೆ ನೀವು ಎಷ್ಟು ದೋಸೆ ಮಾಡ್ತೀರೋ ಅಷ್ಟು ಮೊಟ್ಟೆ ತೊಗೋಬಹುದು. ಹಸಿರು ಮೆಣಸಿಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈರುಳ್ಳಿ ಸಹ ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡಿ ತೊಗೋಬೇಕು. ಬೆಣ್ಣೆ ಅಥವಾ ತುಪ್ಪ 1 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ. ಅಚ್ಚ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನು, ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಹಿಟ್ಟನ್ನ. ನಾನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಗಟ್ಟಿಯಾಗಿ ದೋಸೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದು ಕಡಿಮೆ ಉರಿಯಲ್ಲಿಟ್ಟೆ ಮಾಡಬೇಕು. ನಾವೆಲ್ಲ ಮಸಾಲೆ ಹಾಕೋಷ್ಟೊತ್ತಿಗೆ ಹೊತ್ತು ಹೋಗ್ಬಿಡುತ್ತೆ, ಸೀದೋಗೋದು ಅಂತಾರಲ್ಲ ಆ ಥರ ಆಗುತ್ತೆ. ನೋಡಿ, ಬೆಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಒಂದಿದ್ರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆಯಲ್ಲಿ ಕೂಡ ಮಾಡ್ಬೋದು. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕ್ತಾಯಿದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ. ಬೇರೆ ತರಕಾರಿ ಇಷ್ಟ ಇದ್ದರೆ ನೀವು ಕ್ಯಾರೆಟು, ಕ್ಯಾಪ್ಸಿಕಮ್ಮು ಈ ಥರ ಬೇರೆ ಬೇರೆ ತರಕಾರಿನ ಹಾಕಿ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಕಡಿಮೆ ಉರಿಯಲ್ಲಿಟ್ಟೇ ಮಾಡಿದ್ರೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದು 2 ಸೈಡ್ ಬೇಯಿಸ್ಕೋಬೇಕು. ಮೊಟ್ಟೆ ಹಾಕಿರೋದ್ರಿಂದ ಸ್ವಲ್ಪ 2 ಕಡೆ ಚೆನ್ನಾಗಿ ಬೇಯಬೇಕಾಗುತ್ತೆ. ಈ ಥರ ಪ್ರೆಸ್ ಮಾಡೋದ್ರಿಂದ ಮೇಲೆ ಇರೋ ಈರುಳ್ಳಿ, ಹಸಿಮೆಣಸಿಕಾಯಿ ಕೂಡ ಅದರಲ್ಲಿ ಚೆನ್ನಾಗಿ ಒತ್ಕೊಂಡು ಕೂತ್ಕೊಂಡು ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ, ಮೊಟ್ಟೆ ಹಾಕಿ ದೋಸೆ ಎಷ್ಟು ಚೆನ್ನಾಗಿ ಬಂತು. ನೀವು ಕೂಡ ಟ್ರೈ ಮಾಡಿ. ಮಾಡೋದು ಸುಲಭ ಇದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.